ಗಾಗಿ ಕಾಂಗ್ರೆಸ್ನಿಂದ ಮೇಕೆದಾಟು ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟಕ್ಕೆ ಬೆಂಬಲಿಸುವಂತೆ ಡಿಕೆಶಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರು ಫಿಲಂ ಚೇಂಬರ್ಗೆ ಭೇಟಿಯನ್ನ ನೀಡಿ ಡಿಕೆಶಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಈ ಒಂದು ಮೇಕೆದಾಟು ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂಚೂಣಿಯಲ್ಲಿ ನಿಂತು ಇದನ್ನ ಸಕ್ಸಸ್ ಮಾಡಬೇಕು ಅಂತ ಮುಂದಾಗಿರುವಂತದ್ದು ಅಂದ್ರೆ ಅದು ಡಿಕೆ ಶಿವಕುಮಾರ್ ಅವರು. ಗಾಲಡಿ ನೋಡಿದ್ವಿ, ಆ ಒಂದು ಹೋರಾಟದ ರೂಪುರೇಷೆ ಸಿದ್ಧವಾಗಿತ್ತು. ಫಿಲಂ ಚೇಂಬರ್ ಇಂದಲೂ ಕೂಡ ಬೆಂಬಲಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ಶಿವಣ್ಣ, ಸುದೀಪ್, ಯಶ್ ಎಲ್ರಿಗೂ ಕೂಡ ತಿಳಿಸ್ತೀವಿ, ಬೆಂಬಲಕ್ಕಾಗಿ ಯಾರಿಗೂ ಕೂಡ ಬಲವಂತ ಮಾಡಲ್ಲ, ಕೆಲವರಿಗೆ ಫೋನ್ ಮಾಡಿ ಬೆಂಬಲವನ್ನ ಕೇಳ್ತೀನಿ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಇದು ಕಾಂಗ್ರೆಸ್ನ ಒಂದು ರೀತಿಯಾಗಿ ಲೆಕ್ಕಾಚಾರಗಳು, ರಣತಂತ್ರಗಳು, ಅವ್ರು ಯಾವ ರೀತಿಯಾಗಿ ವರ್ಕೌಟ್ ಮಾಡಬೇಕು ಅನ್ಕೊಂಡಿದ್ರು ಆ ರೀತಿಯಾಗಿ ರೂಪುರೇಷೆಗಳೆಲ್ಲವೂ ಕೂಡ ಒಂದು ರೀತಿಯಾಗಿ ಮಾಡ್ತಾ ಇರುವಂಥದ್ದನ್ನ ಗಮನಿಸ್ತಾ ಇದೀವಿ. ಈ ಹಿಂದೆ ಕೂಡ ಇದೇ ರೀತಿಯಾಗಿತ್ತು. ಬಿಜೆಪಿ ಸರ್ಕಾರ ಇದ್ದಾಗ ಬಳ್ಳಾರಿಗೆ ಪಾದಯಾತ್ರೆಯನ್ನ ಮಾಡಲಾಗಿತ್ತು. ಈಗ ಮೇಕೆದಾಟು ವಿಚಾರವನ್ನ ಕೂಡ ಒಂದು ರೀತಿಯಾಗಿ ಅಸ್ತ್ರವನ್ನಾಗಿ ಉಪಯೋಗಿಸ್ಕೊಳ್ತಾ ಇದೆ ಕಾಂಗ್ರೆಸ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದರ ಭಾಗವಾಗಿ ಡಿಕೆ ಶಿವಕುಮಾರ್ ಅವರೇ ಮುಂದಾಳತ್ವವನ್ನು ವಹಿಸಿಕೊಂಡು ಫಿಲಂ ಚೇಂಬರ್ಗೆ ಹೋಗಿ ಅಲ್ಲಿರುವಂತ ಫಿಲಂ ಚೇಂಬರ್ ಅವರನ್ನ ಮಾತನಾಡಿಸಿ ನಾಯಕರ ಬೆಂಬಲವನ್ನು ಕೂಡ ಕೇಳಿದ್ದಾರೆ. ನಾನೇ ಮಾತನಾಡ್ತೀನಿ ನಾಯಕರುಗಳ ಜೊತೆ, ನಟರುಗಳ ಜೊತೆ ಅಂತ ಹೇಳಿದ್ದಾರೆ. ಅದಕ್ಕೆ ಎಲ್ಲ ಕಲಾವಿದರಿಗೆ ಸುದೀಪ್ಗೂ ತಿಳಿಸ್ತೀವಿ, ಶಿವಣ್ಣನಿಗೂ ತಿಳಿಸ್ತೀವಿ, ದರ್ಶನ್ಗೂ ತಿಳಿಸ್ತೀವಿ, ಯಶ್ಗೂ ತಿಳಿಸ್ತೀವಿ. ಎಲ್ಲರೂ ಕೂಡ ಕೈ ಮುಗಿದು ಮನವಿ ಮಾಡ್ಕೊಡ್ತಾ ಇದ್ದೇನೆ. ಆದ್ರೆ ಅವ್ರಿಗೆ ಯಾರಿಗೂ ಬಲವಂತ ನಾವು ಮಾಡೋದಿಲ್ಲ, ಮನವಿ ಮಾಡ್ಕೊಡ್ತಾ ಇದ್ದೇವೆ. ಅವ್ರಿಗೆ ಬಿಟ್ಟಿದ್ದು ನಮ್ಮ ನೀರು ನಮ್ಮ ಹಕ್ಕು, ಅವ್ರ ನೀರು ಅವರ ಹಕ್ಕು. ಅವರೆಲ್ಲ ಈಗಾಗಲೇ ಈ ರಾಜ್ಯದ ಹಿತಕ್ಕೆ ಬಡದಾಡಿದ್ದಾರೆ, ಹೋರಾಟ ಮಾಡಿದ್ದಾರೆ. ದಿನ ನಡೀರಿ ಅಂತ ಅವ್ರಿಗೆ ಹೇಳುದಿಲ್ಲ. ಒಂದ್ ದಿನನೇ ನಡೀಬಹುದು, 2 ದಿನ ನಡೀಬಹುದು, ಅರ್ಧ ದಿನ ನಡೀಬಹುದು. ಬಂದು ಬೆಂಬಲವನ್ನ ವ್ಯಕ್ತಪಡಿಸಬೇಕಾದ್ದು ಅವ್ರ ಧರ್ಮ. ಸೊ ಅವ್ರ ಮೇಲೆಲ್ಲ ನಂಗೆ ವಿಶ್ವಾಸ ಇದೆ. ಯಾವಾಗಲೂ ಕೂಡ ಈ ನಾಡಿನ ಹಿತಕ್ಕೋಸ್ಕರ ಅವರು ಸಹಾಯ ಮಾಡ್ಕೊಂಡು ಬಂದಿದ್ದಾರೆ. ಇದು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲ ವರ್ಗಕ್ಕೂ ಇದು ಸೇರುವಂತ ಒಂದು ವಿಚಾರ ಇದು. ಆದ್ರಿಂದ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ, ಮಂಡಳಿ ಮುಖಾಂತರ ಇವರು ಕೂಡ ನಾನೀಗೇನು ಲೆಟರ್ ಕೊಟ್ಟಿದ್ದೀನಿ ಇದನ್ನ ಅವರು ಕೂಡ ಎಲ್ಲ ವರ್ಗದವರು ಕೂಡ ಕಳಿಸ್ಕೊಡ್ತಾರೆ. ಒಂದು ಜೆರಾಕ್ಸ್ ಮಾಡಿ ಅವರು ಒಂದು ಕವರಿಂಗ್ ಲೆಟರ್ ಹಾಕಿ ಅವರು ಕಳಿಸ್ಕೊಡ್ತಾರೆ. ನಾನು ಕೂಡ ಅವ್ರಿಗೆಲ್ಲ ಅಫಿಷಿಯಲ್ ಆಗಿ ಕೆಲವ್ರಿಗೆಲ್ಲ ಫೋನ್ ಮಾಡ್ತೀನಿ, ರಿಕ್ವೆಸ್ಟ್ ಮಾಡ್ಕೊಡ್ತೀನಿ. ಎಲ್ಲರಿಗೂ ಫೋನ್ ಮಾಡಕ್ ಆಗದೆ ಇರ್ಬೋದು, ಕೆಲವ್ರಿಗೆಲ್ಲ ಪ್ರಮುಖವಾಗಿ ಫೋನ್ ಮಾಡ್ತೀನಿ. ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಬಹುಶಃ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ನನಗಿದೆ. ಇನ್ನು ಕಾಂಗ್ರೆಸ್ ಪಾದಯಾತ್ರೆಗೆ ಸಚಿವ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮೇಕೆದಾಟು ಬಗ್ಗೆ ಚಕಾರ ಎತ್ತಿಲ್ಲ, ಇದು ಒಂದು ಚುನಾವಣಾ ದೊಂಬರಾಟ ಅಷ್ಟೇ ಅಂತ ಅಶೋಕ್ ಅವರು ಮಾತನಾಡಿರುವಂಥದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಕಳೆದ 6 ವರ್ಷಗಳಿಂದ ಕಡಲೆಕಾಯಿ ತಿಂತಾ ಇದ್ರು, ಇವಾಗ ಮೇಕೆ ಮಾಂಸಕ್ಕಾಗಿ ಪಾದಯಾತ್ರೆಯನ್ನ ಮಾಡ್ತಿದ್ದಾರೆ. ಕಾಂಗ್ರೆಸ್ ಪಾದಯಾತ್ರೆ ಬಗ್ಗೆ ಅಶೋಕ್ ಅವರು ಈ ರೀತಿಯಾಗಿ ವ್ಯಂಗ್ಯವಾಡಿದ್ದಾರೆ. ಮೇಕೆದಾಟು ವಿಚಾರವಾಗಿ ಕಾಂಗ್ರೆಸ್ ಏನು ಪಾದಯಾತ್ರೆ ಹೊರಟಿದೆ ಅದೊಂದು ಡೊಂಬರಾಟ. 5 ವರ್ಷ ಸಿದ್ದರಾಮಯ್ಯನವರೇ ಫೈನಾನ್ಸ್ ಮಿನಿಸ್ಟ್ರು, ಡಿ ಕೆ ಶಿವಕುಮಾರ್ ಅವರು ಪವರ್ ಮಿನಿಸ್ಟ್ರು, ನೀರಾವರಿ ಮಿನಿಸ್ಟ್ರು ಎಲ್ಲ ಆಗಿದ್ರು. ಅವ್ರು ಹೇಳ್ತಾ ಇದ್ದಾರೆ DPR ನಾವು ಮಾಡಿದ್ರಿ ಅಂತ. DPR ಮಾಡಕ್ಕೆ ಅಕಸ್ಮಾತ್ ಬಹಳ ಜಾಸ್ತಿ ಅಂದ್ರೆ 3 ತಿಂಗಳು ಆಗ್ಬೋದು ಅಷ್ಟೇ. ಈ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರು 1 ಅಥವಾ 2 ತಿಂಗಳಲ್ಲೇ DPR ಮಾಡ್ತಾರೆ. ಕಾಂಗ್ರೆಸ್ ಅವರು 3 ತಿಂಗಳಲ್ಲಿ DPR ಮಾಡಕ್ಕೆ ಅವ್ರಿಗೆ ಶಕ್ತಿ ಇಲ್ಲ ಬಿಡಿ, 6 ತಿಂಗಳು ತಗೊಳ್ಳಿ. 5 ವರ್ಷ ಏನ್ ಮಾಡ್ತಾ ಇದ್ರು? ಅವ್ರದೇ ಫೈನಾನ್ಸ್ ಮಿನಿಸ್ಟ್ರು, ಅವರೇ ನೀರಾವರಿ, ಅವರೇ ಪವರ್ ಎಲ್ಲ ಇದ್ದಾಗೂ ಕೂಡ ಮೇಕೆದಾಟು ಬಗ್ಗೆ ಚಕಾರ ಇಲ್ಲ. ಅದಾದ್ಮೇಲೆ ಕಾಂಗ್ರೆಸ್ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಬಂತು, ಮತ್ತೆ ಅವರೇ ನೀರಾವರಿ ಮಂತ್ರಿಗಳು. ಆಗ ಏನ್ ಮಾಡ್ತಾ ಇದ್ರು ಅಂದ್ರೆ ಕಳೆದ 6 ವರ್ಷ ಕಳ್ಳೆಕಾಯಿ ತಿಂತಾ ಇದ್ರು. ಈಗ ಮೇಕೆ ಮಾಂಸ ಸಿಗ್ತೈತೆ ಅಂತ ಮೇಕೆದಾಟುಗೂ ಹೋಗಿದ್ದಾರೆ. ಅಲ್ಲಿ ಮೇಕೆ ಮಾಂಸನೂ ಸಿಕ್ಕಲ್ಲ, ಏನು ಸಿಕ್ಕಲ್ಲ. ಅಲ್ಲಿ ಇದ್ದಾಗ ಏನು ಮಾಡಲಿಲ್ಲ. ಇದೊಂದು ಚುನಾವಣೆಗೋಸ್ಕರ ಮಾಡ್ತಾ ಇರೋ ಡೊಂಬರ ಆಟ. ನನಗನ್ಸ್ತೈತೆ
ಮನಮೋಹನ್ ಸಿಂಗ್ ಅವರು 10 ವರ್ಷ ಈ ದೇಶದ ಪ್ರಧಾನಿಯಾಗಿದ್ರು. ಯಾಕೆ ತಗೊಂಡೋಗಿಲ್ಲ? ತಗೊಂಡೋಗ್ಬೋದಾಯ್ತಲ್ಲ. ಅವ್ರದ್ದು ಸರ್ಕಾರ ಇಲ್ಲಿ ಡಬಲ್ ಇಂಜಿನ್, ಕರ್ನಾಟಕದಲ್ಲೂ ಕಾಂಗ್ರೆಸ್ ಇತ್ತು ಆಗ, ಮನಮೋಹನ್ ಸಿಂಗ್ ಇದ್ದಾಗ, ಕೇಂದ್ರದಲ್ಲೂ ಕಾಂಗ್ರೆಸ್ ಇತ್ತು. ಅವಾಗ ಯಾಕೆ ಮಾಡಲಿಲ್ಲ? ಈ 3 ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಕೇಂದ್ರದಲ್ಲಿ ನಿಮ್ಮ ಸರ್ಕಾರ ಇದ್ದಾಗ, ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಯಾಕೆ ನೀವು ಮಾಡಲಿಲ್ಲ? ಒಂದು ಪ್ರಶ್ನೆ. ಅದೇ ರೀತಿ ರಾಜ್ಯದಲ್ಲೂ ಕೂಡ 6 ವರ್ಷ ಕಡಲೆಕಾಯಿ ತಿಂತಾ ಇದ್ರಲ್ಲ, ಅವಾಗ ಯಾಕೆ ಏನು ಮಾಡಲಿಲ್ಲ? ಹೀಗೆ ಮೇಕೆದಾಟಿಗೆ ಹೋಗ್ತಾ ಇದ್ದೀರಲ್ಲ, ಏನ್ ಮೇಕೆ ಮಾಂಸ ತಿನ್ನಕ್ ಹೋಗ್ತಾ ಇದ್ದೀರಾ? ಏನಕ್ಕೆ ಹೋಗ್ತಾ ಇದ್ದೀರ ಅಂತ ಜನ ಕೇಳ್ತಾ ಇದಾರೆ, ನಾನಲ್ಲ. ಮತ್ತಷ್ಟು ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.